ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ದ ಫೆಡರಲ್ ಕರ್ನಾಟಕಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಈಗ ಮತ್ತೊಂದು ಕ್ರಿಕೆಟ್ ಚರ್ಚೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. IPL ನಲ್ಲಿ ಕೆಲವೊಂದು ಮ್ಯಾಚ್ಗಳು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು RCB ಮ್ಯಾಚ್ ಅಂದ್ರೆ ಒಂದು ಬಿಗ್ಗೆಸ್ಟ್ ಕಾಂಟೆಸ್ಟ್ ಅಂತ ನಾವು ಹೇಳ್ಬಹುದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆಗೆ ಹಿರಿಯ ಪತ್ರಕರ್ತರಾದಂತ ದ ಫೆಡರಲ್ ನ ಅಪ್ರಮೇಯಸಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಪ್ರಮೇಯ ಅವರೇ. ಧನ್ಯವಾದಗಳು ಸುಖೇಶ್. ನಾಳೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂ ಅಲ್ಲಿ CSK ಮತ್ತು RCB ಮ್ಯಾಚ್ ನಡೀತಾ ಇದೆ. ಮುಂಬೈ ತಂಡಕ್ಕೆ ಈಗಾಗಲೇ ಹೋಸ್ಟ್ ಮಾಡಿರುವಂತಹ ಚೆನ್ನೈ ತಂಡ ಈಗ RCB ಗೆ ಹೋಸ್ಟ್ ಮಾಡುತ್ತೆ. ಇದನ್ನ ಸದರ್ನ್ ಡರ್ಬಿ ಅಂತಲೂ ಕರೀತಾರೆ. ಆಕ್ಚುಲಿ ಬಿಗ್ಗೆಸ್ಟ್ ಕಾಂಟೆಸ್ಟ್ IPL. ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರೋದು. ಒಂದ್ ಸೈಡ್ ವಿರಾಟ್ ಕೊಹ್ಲಿ, ಮತ್ತೊಂದ್ ಕಡೆ ತಲಾ ಧೋನಿ ಇಬ್ರು ಇದಾರೆ. ಈ ಮ್ಯಾಚ್ ಬಗ್ಗೆ ಸ್ವಲ್ಪ ಹೇಳಿ ಅಪ್ರಮೇಯ ಅವರೇ. ಸುಖೇಶ್ ಅವರೇ, ಪ್ರತಿ ಬಾರಿ IPL ನಡೆಯುವಾಗ ಬಿಗ್ ಕ್ಲಾಶಸ್ ಅಂತ ಇರ್ತವೆ. ಅದರಲ್ಲಿ ಒಂದು ಸದರ್ನ್ ಡರ್ಬಿ, ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಸಲ ಏನಂದ್ರೆ ಒಂದೇ ಈ IPL 2025 ಸ್ಟಾರ್ಟ್ ಆದ ಒಂದೇ ವಾರದಲ್ಲಿ ಬಿಗ್ ಕ್ಲಾಶ್ ಬಂದಿದೆ. ಸೊ 22ಕ್ಕೆ IPL ಶುರುವಾಯಿತು. ಈಗ 28ಕ್ಕೆ CSK ವರ್ಸಸ್ RCB ಇದೆ, ಅವೇ ಮ್ಯಾಚ್ RCB ಅವ್ರಿಗೆ. ಇನ್ನೊಂದು ಹೇಳಲೇಬೇಕೇನಂದ್ರೆ, ನಾವು ಮೊದಲನೇ ಮ್ಯಾಚ್ ನೋಡಿ, ಇಬ್ರು ಒಂದೊಂದು ಮ್ಯಾಚ್ ಗೆದ್ದಿದ್ದಾರೆ. ಮೊದಲನೇ ಮ್ಯಾಚ್ಗಳು RCB ಅವರು KKR ನ ಸೋಲ್ಸಿದ್ರು, ಕೋಲ್ಕತ್ತಾ ನೈಟ್ ರೈಡರ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ದಿದ್ದಾರೆ. ಈಗ ಚೆನ್ನೈಯಲ್ಲಿ RCB ಮತ್ತು CSK ಮ್ಯಾಚ್ಗೆ ನಾವು ಏನ್ ಹೇಳ್ಬೇಕು ಅಂದ್ರೆ, RCB ದವರು ಒತ್ತಡದಲ್ಲಿ ಇರ್ತಾರೆ. ಯಾಕಂದ್ರೆ ನಾವು ಇತಿಹಾಸ ನೋಡಿದಾಗ 2008ರಿಂದ ಇದುವರೆಗೂ IPL 2025ವರೆಗೂ 9 ಬಾರಿ ಚೆನ್ನೈಯಲ್ಲಿ RCB ವರ್ಸಸ್ CSK ಮ್ಯಾಚ್ಗಳು ನಡೆದಿವೆ. ಆದ್ರೆ RCB ಅವರು ಒಂದೇ ಬಾರಿ ಗೆದ್ದಿದ್ದಾರೆ CSK ಮೇಲೆ, ಈ MA ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಸೊ 8 ಮ್ಯಾಚ್ಗಳನ್ನು ಸೋತಿದ್ದಾರೆ. 17 ವರ್ಷ ಆಗಿದೆ ಚೆನ್ನೈಯಲ್ಲಿ RCB ಅವರು ಗೆದ್ದು. ಮೊದಲನೇ ಅಧ್ಯಾಯ 2008ರಲ್ಲಿ ಮಾತ್ರ CSK ವಿರುದ್ಧ ಗೆದ್ದಿದ್ದಾರೆ. ಸೊ ಅದರಿಂದ ಒತ್ತಡ ಈಗ RCB ಮೇಲಿದೆ. ಆಮೇಲೆ CSK ಅವರು ಚೆನ್ನೈನ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಅವ್ರನ್ನ ಫೋರ್ಟ್ರೆಸ್ ಅಂತಾರೆ, ಅದು ಕೋಟೆ ತರ ಕಟ್ಕೊಂಡಿದ್ದಾರೆ. ಅವ್ರನ್ನ ಸೋಲ್ಸೋದು ತುಂಬಾ ಕಷ್ಟ. ಆಮೇಲೆ ಮೊದಲನೇ ಮ್ಯಾಚ್ ನೋಡಿರ್ಬೋದು ನೀವು, ಅವರು ಸ್ಪಿನ್ನರ್ಸ್ ತುಂಬಾ ಶೈನ್ ಆಗಿದ್ದಾರೆ. ನೂರ್ ಅಹಮದ್ ಇರ್ಬೋದು, ರವಿಚಂದ್ರನ್ ಅಶ್ವಿನ್ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಆಮೇಲೆ ರವೀಂದ್ರ ಜಡೇಜಾ ಅವರು. RCB ಕಡೆನೂ ಉತ್ತಮ ಸ್ಪಿನ್ನರ್ಸ್ ಇದ್ದಾರೆ. ಆದ್ರೆ ಅವ್ರಿಗೆ ಸ್ವಲ್ಪ ತುಂಬಾ ಟಫ್ ಚಾಲೆಂಜ್ ಇರುತ್ತೆ ಈಗ ಶುಕ್ರವಾರ ಮ್ಯಾಚ್ ಅಲ್ಲಿ RCB ಅವ್ರಿಗೆ. ಅಪ್ರಮೇಯ, ಈಗ ಚೆನ್ನೈದು ಲಾಸ್ಟ್ ಮ್ಯಾಚ್ ನಾವು ನೋಡಿದೀವಿ. ನೀವು ಹೇಳಿರುವಂತದ್ದು ಏನಂದ್ರೆ ಅದು ಸ್ಪಿನ್ ಟ್ರ್ಯಾಕ್. ಯೂಶುವಲಿ ಅಲ್ಲಿ ಟೀಮು ಹಂಗೆ ಇದೆ, ಸ್ಪಿನ್ ಟ್ರ್ಯಾಕ್ ಆಡುವಂತದ್ದು. ಅಗೈನ್ ಅವ್ರ ಫೇವರೇಬಲ್, ಅವರಿಗೆ ಹೋಮ್ ಗ್ರೌಂಡ್. RCB ನ ಸ್ಪಿನ್ನರ್ಸ್ ಗೆ ಈಗ ಟಾಸ್ಕ್ ಜಾಸ್ತಿ ಇದೆ. RCB ಅಲ್ಲಿ ಮಿಂಚಬಹುದಾದಂತ ಸ್ಪಿನ್ನರ್ಸ್. ಲಾಸ್ಟ್ ಮ್ಯಾಚ್ ಅಲ್ಲಿ RCB ಸ್ಪಿನ್ನರ್ಸ್ ಏನು ಹೇಳೋ ಮಟ್ಟಿಗೆ ಇರ್ಲಿಲ್ಲ. ಲಾಸ್ಟ್ ಎಂಡ್ ಅಲ್ಲಿ ಸ್ವಲ್ಪ ಅದನ್ನ ಚೆನ್ನಾಗಿ ಮಾಡಿದ್ರು. ಈಗ ಸುಯಾಶ್ ಆಗ್ಲಿ, ಪಾಂಡ್ಯ ಆಗ್ಲಿ, ಲೇಟರ್ ಸ್ಟೇಜ್ ಅಲ್ಲಿ ಅವರು ಕ್ಲಿಕ್ ಆಗಿ ಬಿಟ್ರೆ ಫಸ್ಟ್ ಅಲ್ಲಿ ಚೆನ್ನಾಗಿ ರನ್ ಬಿಟ್ಕೊಟ್ಟಿದ್ದಾರೆ. ಸೊ ನಾಳೆ ಹೆಂಗೆ ಇವರ ನಮ್ಮ ಸ್ಪಿನ್ನರ್ಸ್ ಅಲ್ಲಿ ಹೆಂಗ್ ಮಿಂಚಬಹುದಾ ಅಲ್ಲಿ ಅವ್ರಿಗೆ ಫೇವರ್ ಆಗಿರುವಂತ ಸ್ಟೇಡಿಯಂ ಅಲ್ಲಿ? ಈಗ ಏನಂದ್ರೆ ಹೇಳೋದಾದ್ರೆ, ಇದು ಸ್ಪಿನ್ ಬ್ಯಾಟಲ್ ಅಂತಾನೆ ಕರಿಬಹುದು ನಾವು. ಸ್ಪಿನ್ ಗೆ ಅಸಿಸ್ಟೆನ್ಸ್ ಸಿಗುತ್ತೆ. ಸೊ RCB ಸ್ಪಿನ್ನರ್ಸ್ ಒಳ್ಳೆ ಇದು ಎಕ್ಸ್ಪೀರಿಯನ್ಸ್ ಇದ್ದಾರೆ. ಕೃಣಾಲ್ ಪಾಂಡ್ಯ ಅವ್ರು ಇರ್ಬೋದು, ಸುಯೇಶ್ ಶರ್ಮಾ ಅವರು, ಇಲ್ಲಾಂದ್ರೆ ಪಾರ್ಟ್ ಟೈಮ್ ಅಂದ್ರೆ ಲಿಯಾನ್ ಲಿವಿಂಗ್ ಸ್ಟೋನ್ ಅವ್ರು ಇದ್ದಾರೆ. ಸೊ ಇವರು 3 ಸ್ಪಿನ್ನರ್ಸ್ ಚೆನ್ನಾಗಿ ಹಾಕ್ಬೇಕು. ಆದ್ರೆ ಕಂಪೇರ್ ಮಾಡಿದ್ರೆ CSK ಅವ್ರಿಗೆ ಅವ್ರ ಸ್ಪಿನ್ನರ್ಸ್ ಸ್ವಲ್ಪ ಚೆನ್ನಾಗಿದ್ದಾರೆ. ಅಂದ್ರೆ ಹೋಮ್ ಅಡ್ವಾಂಟೇಜ್ ಇದೆ ಅವ್ರಿಗೆ. ಯಾಕಂದ್ರೆ ಜಡೇಜಾ ಅವ್ರು ಇದ್ದಾರೆ, ಅಶ್ವಿನ್ ಅವರು. ನಿಮ್ಗೆ ಗೊತ್ತಿದೆ ಅಶ್ವಿನ್ ಮತ್ತು ಜಡೇಜಾ ಕಾಂಬಿನೇಷನ್ ಹೇಗೆ ಭಾರತಕ್ಕೆ ಎಷ್ಟು ಮ್ಯಾಚ್ ಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ. ಟೆಸ್ಟ್ ಮ್ಯಾಚ್ ಅಲ್ಲಿ ಇರ್ಬೋದು, ಬೇರೆ ಫಾರ್ಮ್ಯಾಟ್ ಅಲ್ಲಿ ಇರ್ಬೋದು. ಸೊ ಅವ್ರಿಗೆ ಸ್ವಲ್ಪ ಎಡ್ಜ್ ಇರುತ್ತೆ, ಅಡ್ವಾಂಟೇಜ್ ಇರುತ್ತೆ, ಹೋಮ್ ಗ್ರೌಂಡ್. ಆಮೇಲೆ ಇಲ್ಲಿ ನೋಡಿದ್ರೆ ಫುಲ್ ಸ್ಟೇಡಿಯಂ ಪೂರ್ತಿ ಎಲ್ಲೋನೇ ಇರುತ್ತೆ. ಕೊಹ್ಲಿಗೂ ಸ್ವಲ್ಪ ಸಪೋರ್ಟ್ ಇರುತ್ತೆ. ಅಂದ್ರೆ ಇವರು ಚೆನ್ನೈ ಹೋಮ್ ಗ್ರೌಂಡ್ ಇರೋದ್ರಿಂದ ಅವ್ರ ಹೋಮ್ ಸಪೋರ್ಟ್ ಜಾಸ್ತಿ ಇರುತ್ತೆ. ನೂರ್ ಅಹಮದ್ ಅವ್ರು ಅಫ್ಘಾನಿಸ್ತಾನ್ ಸ್ಪಿನ್ನರ್. ಅವ್ರ ಮೊದಲನೇ ಮ್ಯಾಚ್ ಅಲ್ಲಿ 4 ವಿಕೆಟ್ ಕಬಳಿಸಿದ್ರು 18 ರನ್ಗೆ 4 ಓವರ್ ಅಲ್ಲಿ. ಸೊ ಅವ್ರ ಮೇಲೆ ಮತ್ತೆ ಫೋಕಸ್ ಇರುತ್ತೆ. ಏನಂದ್ರೆ ಇದು ಸ್ಪಿನ್ ಬ್ಯಾಟ್ಲ್ ಇರೋದ್ರಿಂದ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಈಗ RCB ಬ್ಯಾಟಿಂಗ್ ನೋಡಿದ್ರೆ ಫಿಲ್ ಸಾಲ್ಟ್ ಅವ್ರು ತುಂಬಾ ಅಗ್ರೆಸಿವ್ ಇದ್ದಾರೆ. ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಅವರು ಉತ್ತಮ ಸ್ಟಾರ್ಟ್ ಕೊಡ್ಬೇಕು. ಅದು ಫಸ್ಟ್ ಬ್ಯಾಟಿಂಗ್ ಇರ್ಬೋದು ಅಥವಾ ಸೆಕೆಂಡ್ ಬ್ಯಾಟಿಂಗ್ ಇರ್ಬೋದು. ಆಮೇಲೆ ಅವ್ರು ಹೇಗೆ RCB ಬ್ಯಾಟರ್ಗಳು ಸ್ಪಿನ್ನರ್ಸ್ ವಿರುದ್ಧ ಹೇಗೆ ಆಡ್ತಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಕೊಹ್ಲಿ ಅವರು ಚೆನ್ನಾಗಿ ಆಡ್ಬೇಕು ಸ್ಪಿನ್ನರ್ಸ್ ವಿರುದ್ಧ. ಆಮೇಲೆ ಅಶ್ವಿನ್ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಬೌಲರ್. ಅವರು ಏನಾದ್ರು ಸ್ಟ್ರಾಟಜಿ ಮಾಡಿರ್ತಾರೆ ಕೊಹ್ಲಿ ಅವ್ರಿಗೆ ಮತ್ತು ಬೇರೆ ಬ್ಯಾಟ್ಸ್ಮನ್ ಗಳಿಗೆ. ಸೊ ಕಾದು ನೋಡ್ಬೇಕು. ಸ್ಪಿನ್ ಬ್ಯಾಟ್ಲೇ ಇರುತ್ತೆ ಇದು. ಸ್ಪಿನ್ನರ್ಸ್ ಯಾವ ಟೀಮ್ ನ ಸ್ಪಿನ್ನರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮೇ ಬಿ ಈಗ ನೋಡೋ ತರ 200 ಹೈ ಸ್ಕೋರಿಂಗ್ ಮ್ಯಾಚ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡ್ತಾ ಇದ್ದೀವಿ ನಾವು 200 ಆರಾಮಾಗಿ ಹೊಡಿತಾ ಇದ್ದಾರೆ IPL ಅಲ್ಲಿ. ಇಲ್ಲಿ ಚಪಾಕ್ ಸ್ಟೇಡಿಯಂ ಅಲ್ಲಿ 200 ಬರೋ ಸಾಧ್ಯತೆಗಳು ಕಮ್ಮಿ. 150 150ರಿಂದ 170 ಇರ್ಬೋದು ಅನ್ಕೊಂತೀನಿ ಸ್ಕೋರ್.
ಓಕೆ, ಆರ್ ಸಿ ಬಿ ಯಲ್ಲೂ ಚೆನ್ನೈನಲ್ಲೂ ಎರಡು ಟೀಮ್ ಅಲ್ಲಿ ಇಬ್ರು ಲೆಜೆಂಡ್ ಗಳಿದ್ದಾರೆ. ಒಂದ್ ಕಡೆ ಧೋನಿ, ಮತ್ತೊಂದ್ ಕಡೆ ವಿರಾಟ್ ಕೊಹ್ಲಿ. IPL ಅಲ್ಲಿ ಸಿಕ್ಕಾಪಟ್ಟೆ ಮಿಂಚಿದವರು ಇಬ್ರು ಕೂಡ. ಅಷ್ಟೇ ಫ್ಯಾನ್ ಬೇಸ್ ಕೂಡ ಇದೆ ಅವರಿಗೆ. ಅವರು ಗ್ರೌಂಡ್ ಇಳಿಯೋ ಬರುವ ಸೌಂಡೇ ಅದಕ್ಕೆಲ್ಲ ಸಾಕ್ಷಿ. ಇದನ್ನ ನಾವು ಈ ನಾಳೆ ಮ್ಯಾಚ್ ಅನ್ನ ವಿರಾಟ್ ಕೊಹ್ಲಿ ಮತ್ತು ಧೋನಿ ಮ್ಯಾಚ್ ಅಂತ ಹೇಳ್ಬೋದಾ, ಅಥವಾ ಬೇರೆ ಯಾವ್ದಾದ್ರು ರೀತಿ ಕಂಪೇರ್ ಮಾಡಬಹುದಾ ಈ ಫೈಟ್ ಅನ್ನ? ಈಗ ಹೇಳೋದಾದ್ರೆ ಏನಂದ್ರೆ, ಈ ಕ್ರಿಕೆಟ್ ಟೀಮ್ ಗೇಮ್ ಇದ್ರೂ ನಮ್ಮ ಇಂಡಿಯಾದಲ್ಲಿ ಸೂಪರ್ ಸ್ಟಾರ್ ಕಲ್ಚರ್ ಇದೆ. ನೀವ್ ಹೇಳ್ದಾಗೆ ಇದು ಮೋರ್ ದೆನ್ RCB ವರ್ಸಸ್ CSK ಅಂದ್ರೂ, ಆದ್ರೆ ಎಲ್ಲ ಜನ ಬರೋದು ನೋಡಕ್ಕೆ ಧೋನಿ ಅವ್ರನ್ನ ಮತ್ತೆ ಕೊಹ್ಲಿ ಅವ್ರನ್ನ. ಅವರೇ ಟೂ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಈ ಮ್ಯಾಚ್ ಅಲ್ಲಿ. ಸೊ ಈಗ ಇನ್ನೊಂದ್ ಏನ್ ಚರ್ಚೆ ಶುರುವಾಗಿದೆ ಅಂದ್ರೆ, ಅದು ಹೇಳಕ್ಕಾಗಲ್ಲ, ಧೋನಿ ಅವ್ರದ್ದು ಇದು ಕೊನೆ IPL ಆಗ್ಬೋದಾ, ಇದು ಮತ್ತೆ ಧೋನಿ ಮತ್ತು ಕೊಹ್ಲಿ ಅವ್ರ ಜೊತೆಗೆ ಒಂದೇ ಮ್ಯಾಚ್ ಅಲ್ಲಿ ಆಡ್ತಾ ಇರೋದು ಫೇಸ್ ಟು ಫೇಸ್, ಇದೇ ಕೊನೆ ಇರ್ಬೋದು IPL ಅಂತಾನು ಚರ್ಚೆ ಶುರುವಾಗಿದೆ. ಆದ್ರೆ ಧೋನಿ ಅವ್ರ ಬಗ್ಗೆ ಗೊತ್ತು ನಿಮ್ಗೆ, ಯಾವಾಗೂ ಸರ್ಪ್ರೈಸ್ ಮಾಡ್ತಾರೆ ಅವರು. ಮೋಸ್ಟ್ಲಿ ಇನ್ನೂ 2 ಅಧ್ಯಾಯ ಆಡ್ಲೂಬಹುದು, ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಇನ್ನೂ ಏನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಸೊ ಅದರಿಂದ ಎಲ್ಲಾ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಕೊಹ್ಲಿ ಅವರು ಬ್ಯಾಟಿಂಗ್ ನೋಡ್ಲಿಕ್ಕೆ ಮತ್ತೆ ಧೋನಿ ಅವರು. ಆಮೇಲೆ ಇನ್ನೊಂದ್ ಏನಂದ್ರೆ, ನೀವು ನೋಡಿರ್ಬೋದು ಹೋದ ವರ್ಷ ಏನಾಯ್ತು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ RCB ಅವರು CSK ನ ಮಣಿಸಿ ಇದು ಪ್ಲೇ ಆಫ್ಸ್ ಹೋದ್ರು. CSK ಅವರು ಹೊರಗಡೆ ಹೋದ್ರು. ಆ ಜಿದ್ದಾಜಿದ್ದಿನ ಕಾಳಗ ಇತ್ತು. ಈಗ ಸ್ವಲ್ಪ ಇದನ್ನ ರಿವೆಂಜ್ ಮ್ಯಾಚ್ ಅಂತಾನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಹೋದ ವರ್ಷ ಯಾವ ತರ ಆಯ್ತು, ಆಮೇಲೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿತ್ತಂದ್ರೆ ಏನಂದ್ರೆ, ಆ ಮ್ಯಾಚ್ ಆದ್ಮೇಲೆ ಧೋನಿ ಅವ್ರು ಡಿಸಪಾಯಿಂಟ್ ಆಗಿ RCB ಪ್ಲೇಯರ್ಸ್ ಇನ್ನು ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ರು, ಅವ್ರು ಕಾಯ್ಲಿಲ್ಲ ಹ್ಯಾಂಡ್ ಶೇಕ್ ಮಾಡಕ್ಕೆ ಹೊರಟೋದ್ರು ಅಂತ. ಆದ್ರೆ ಆಮೇಲೆ ಅವರು ಮೀಟ್ ಮಾಡಿ ಹ್ಯಾಂಡ್ ಶೇಕ್ ಎಲ್ಲ ಮಾಡಿದ್ರು ಅಂತ ಗೊತ್ತಾಯ್ತು. ಸೊ ಅದರಿಂದ ಜಿದ್ದಾಜಿದ್ದಿನ ಕಾಳಗ ಇದೆ. ಆಮೇಲೆ ಈ 2 ಸೂಪರ್ ಸ್ಟಾರ್ಸ್, ಯಾಕಂದ್ರೆ ಕೊಹ್ಲಿ ಅವರು ಎನಿವೆ ಅವರು ಓಪನಿಂಗ್ ಬ್ಯಾಟಿಂಗ್ ಮಾಡ್ತಾರೆ, ಅವ್ರ ಬ್ಯಾಟಿಂಗ್ ಅಂತೂ ಎಲ್ರಿಗೂ ನೋಡ್ಲಿಕ್ಕೆ ಸಿಗುತ್ತೆ. ಧೋನಿ ಅವರು ಎಷ್ಟು ಬಾಲ್ ಆಡ್ತಾರೆ, ಯಾವಾಗ ಬರ್ತಾರೆ, ಯಾಕಂದ್ರೆ ಅವರು 7-8ನೇ ಕ್ರಮಾಂಕಕ್ಕೆ ಬರ್ತಾರೆ, ಆಗ ಎಷ್ಟು ಬಾಲ್ ಅವ್ರಿಗೆ ಸಿಗುತ್ತೆ, ಇಲ್ಲ ಬರ್ದೇನೂ ಇರ್ಬೋದು. ಆದ್ರೆ ಅವ್ರು ಇನ್ನೊಂದೇನಂದ್ರೆ, ಫ್ಯಾನ್ಸ್ಗೆ ಖುಷಿ ಆಗೋದು 20 ಓವರ್ ಅವ್ರು ಫೀಲ್ಡಿಂಗ್ ಮಾಡ್ತಾರೆ, ವಿಕೆಟ್ ಕೀಪಿಂಗ್ ಮಾಡ್ತಾರೆ. ನೀವು ನೋಡಿರ್ಬೋದು ಮೊದಲನೇ ಮ್ಯಾಚ್ ಅಲ್ಲಿ ಹೆಂಗೆ ಎಷ್ಟು ಕ್ವಿಕ್ ಆಗಿ ಸ್ಟಂಪಿಂಗ್ ಮಾಡಿದ್ರು ಮುಂಬೈ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರನ್ನು. ಅದನ್ನ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಫ್ಯಾನ್ಸ್. 20 ಓವರ್ ಕೀಪಿಂಗ್ ಇರುತ್ತೆ. ಬ್ಯಾಟಿಂಗ್ ಬಗ್ಗೆ ಗೊತ್ತಿಲ್ಲ, ಕೊಹ್ಲಿ ಬ್ಯಾಟಿಂಗ್ ಎಂಜಾಯ್ ಮಾಡ್ತಾರೆ ಫ್ಯಾನ್ಸ್. ಅದೇ ಧೋನಿ ಅವ್ರು ಯಾವಾಗ ಬರ್ತಾರೆ ಅದು ಕಾಯ್ತಾ ಇದ್ದಾರೆ CSK ಫ್ಯಾನ್ಸ್ ಅವರು. ಓವರ್ ಆಲ್ ಕೊಹ್ಲಿ ಮತ್ತು ಧೋನಿ ಮೇಲೆ ಫೋಕಸ್ ಇದ್ದೇ ಇರುತ್ತೆ ನಾಳೆ ಚಪಾಕ್ ಸ್ಟೇಡಿಯಂ ಅಲ್ಲಿ. ಸೊ ನೋಡೋಣ ಯಾರು ಮೇಲೆ ಬರ್ತಾರೆ ಅಂತ. CSK ಮತ್ತು RCB ಮ್ಯಾಚ್ ಅಂದ್ರೆ ಬರೀ ಅಲ್ಲಿರೋ 11 ಮಂದಿ ಆಡೋದಲ್ಲ, ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಆಟ ಆಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಮ್ಯಾಚ್ ಮುಗ್ದು 1 ವಾರ ಆದ್ಮೇಲೂ ಮ್ಯಾಚ್ ಆರಂಭ ಆಗುವ 1 ವಾರಕ್ಕೆ ಮೊದಲು ಈಗಾಗಲೇ ಸ್ಟಾರ್ಟ್ ಆಗಿದೆ. ಹೇಗಿದೆ ಈ ಬಸ್, ಈ ಫ್ಯಾನ್ಸ್ ಬಸ್ ಹೇಗಿದೆ, ಮತ್ತೆ ನಾಳೆ ಅದು ಹೆಂಗ್ ಮುಂದುವರಿಬಹುದು? ಮತ್ತು ಅಚ್ಚೇರ್ ನೀವೀಗ ಆಲ್ರೆಡಿ ಹೇಳಿದ್ರಿ, ಲಾಸ್ಟ್ ಇಯರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫ್ಯಾನ್ಸ್ ಆಚೆ, ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಹೊರಗೆ ಹೋಗ್ಬೇಕಿದ್ರೆ RCB ಫ್ಯಾನ್ಸ್ ತಡೆದು ಹ್ಯುಮಿಲಿಯೇಟ್ ಮಾಡಿರೋದು ಸಂಗತಿಗಳು ನಡೆದಿದೆ. ಆ ತರದ್ದು ಮತ್ತೆ ಮುಂದುವರಿಬಹುದು, ಆ ಕಂಟೆಸ್ಟ್ ಇಲ್ಲೂ ಇರಬಹುದಾ? ಡೆಫಿನೆಟ್ಲಿ ಸುಖೇಶ್ ಅವರೇ, ಇದ್ದೇ ಇರುತ್ತೆ ಪ್ರತಿ ವರ್ಷನೂ RCB ಮತ್ತು CSK. ಏನಂದ್ರೆ ಈ ರೈವಲ್ರಿ ಇದು IPL ಗೆ ಸೀಮಿತವಾಗಿದ್ದಲ್ಲ. ನಾವು ಹಿಸ್ಟ್ರಿ ತೆಗೆದು ನೋಡಿದ್ರೆ 1990s ಇಂದಾನೆ, ಅವಾಗಿಂದ ಈಗ ರಂಜಿ ಟ್ರೋಫಿಯಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡು ಆಗಿಂದ ರೈವಲ್ರಿ ಅದು ಕಂಟಿನ್ಯೂ ಆಗಿ, ಯಾವಾಗ 2008ರಲ್ಲಿ IPL ಶುರು ಆಯ್ತು ಅದು ಹಂಗೆ ಕಂಟಿನ್ಯೂ ಆಗಿದೆ, ಬೆಂಗಳೂರು ವರ್ಸಸ್ ಚೆನ್ನೈ ಅಂತ. ಆದ್ರೆ ಪ್ಲೇಯರ್ಸ್ಗೆ ಅವ್ರಿಗೆ ಅಂದ್ರೆ ಅವ್ರ ಆತರ ರೈವಲ್ರಿ ಇರಲ್ಲ, ಎಲ್ಲ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಪ್ಲೇಯರ್ಸ್ಗೆ. ಅವ್ರಿಗೆ ಇಟ್ಸ್ ಜಸ್ಟ್ ಅನದರ್ ಗೇಮ್. ಅರೆ ಇದು ಫ್ಯಾನ್ಸ್ಗೆ ಅದು ಜಸ್ಟ್ ಅನದರ್ ಗೇಮ್ ಅಲ್ಲ, ಒಂದು ಗೆಲ್ಲೇಬೇಕು, ನಾವು ಸೋಲ್ಸ್ಲೇಬೇಕು. ಅದು ನೀವ್ ಹೇಳ್ದಂಗೆ ಸೋಷಿಯಲ್ ಮೀಡಿಯಾಲು ಅದು ಕಿತ್ತಾಟ ಎಲ್ಲ ನಡೀತಾನೆ ಇರುತ್ತೆ. ನಾಳೆನೂ ಅದೇ ನಡೆಯುತ್ತೆ. ಆಮೇಲೆ ಟಿಕೆಟ್ಸ್ಗೆ ಯಾವಾಗೂ ಅಷ್ಟೇ ಹ್ಯೂಜ್ ಡಿಮ್ಯಾಂಡ್ ಎಲ್ಲಿದ್ರು IPL ಮ್ಯಾಚ್ಗೆ, ಪ್ರತಿಯೊಂದು ಮ್ಯಾಚ್ಗೆ. ಅದು ಎಸ್ಪೆಷಲಿ CSK ಮ್ಯಾಚ್ ಅಂದ್ರೆ ಟಿಕೆಟ್ಗಳೇ ಸಿಗಲ್ಲ, ಆಲ್ರೆಡಿ ಸೋಲ್ಡ್ ಔಟ್ ಆಗಿವೆ. ಸೊ ಫುಲ್ ಸ್ಟೇಡಿಯಂ ಇರುತ್ತೆ ನಾಳೆ. ಸೊ ಅದರಿಂದ ಫ್ಯಾನ್ಸ್ ಏನಂದ್ರೆ ಈಗ ನಾನ್ ಹೇಳೋದೇನಂದ್ರೆ, ಫ್ಯಾನ್ಸ್ ಒಳ್ಳೆ ಮ್ಯಾಚ್ ಹೇಗಿದೆ ಮ್ಯಾಚ್ ತರ ನೋಡ್ಬೇಕು. ಈ ಕಿತ್ತಾಟ ಹೊಡೆದಾಟ ಎಲ್ಲ ಬೇಡ. ಯಾಕಂದ್ರೆ ಒಂದು ಗೇಮ್ ಅಂದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಸೊ ಅದನ್ನ ಸ್ಪೋರ್ಟಿವ್ ಆಗಿ ತಗೊಬೇಕು. ಈಗ ನಾನು ಆಗ್ಲೇ ಹೇಳ್ದಂಗೆ ಲಾಸ್ಟ್ ಇಯರ್ ತುಂಬಾ ಜಿದ್ದಾಜಿದ್ದಿನ ಕಾಳಗ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. RCB ಅವರು CSK ಸೋಲ್ಸದ್ಮೇಲೆ ತುಂಬಾ ಇದಾಗಿತ್ತು, ತುಂಬಾ ಚರ್ಚೆಗೆ ಒಳಗಾಗಿತ್ತು. ಯಾಕಂದ್ರೆ CSK ಅವರು ಪ್ಲೇ ಆಫ್ ತಲುಪಕ್ ಆಗ್ಲಿಲ್ಲ ಆ ಸೋಲ್ನಿಂದ. ಲಾಸ್ಟ್ ಓವರ್ ಧೋನಿ ಅವರು ಇದ್ರು, 1 6 ಹೊಡೆದ್ರು. ಆಮೇಲೆ ಬಾಲ್ ಸ್ಟೇಡಿಯಂ ಇಂದ ಆಚೆ ಹೋಗಿ ಬಾಲ್ ಚೇಂಜ್ ಆದ್ಮೇಲೆ
ಮ್ಯಾಚ್ ಚೇಂಜ್ ಆಗೋಯ್ತು RCB ಕಡೆಗೆ. ಸೊ ಪ್ರತಿ ಸಾರಿ ಹೇಗಿದೆ ಎಕ್ಸೈಟ್ಮೆಂಟ್ ಅದೇ ತರನೇ ಇದೆ ಈ ಮ್ಯಾಚ್ಗೂ. ಸೊ ಅರ್ಲಿ ಆಗಿ ಬಂದಿದೆ, ಮುಂಚೆ ಹೇಳ್ದಂಗೆ ಒಂದು ವಾರದ ಒಳಗಡೆನೆ CSK ವರ್ಸಸ್ RCB ಇದೆ. ನಾನ್ ಹೇಳೋದೇನಂದ್ರೆ ಒಳ್ಳೆ ಉತ್ತಮ ಕಾಂಟೆಸ್ಟ್ ಇರ್ಲಿ, ಎಲ್ಲಾರು ಎಂಜಾಯ್ ಮಾಡೋ ತರ ಕಾಂಟೆಸ್ಟ್ ಇರ್ಲಿ, ಲಾಸ್ಟ್ ಓವರ್ ವರ್ಗೂ ಹೋಗಿ ಒಳ್ಳೆ ಥ್ರಿಲ್ಲಿಂಗ್ ಮ್ಯಾಚ್ ಇದ್ರೆ ಖುಷಿ ಕೊಡುತ್ತೆ ಎಲ್ಲ ಅಭಿಮಾನಿಗಳಿಗೆ. ಲಾಸ್ಟ್ ಒಂದೊಂದು ಮ್ಯಾಚ್ ಎರಡು ಟೀಮ್ಗೆ ಆಗೋಗಿದೆ. ಲಾಸ್ಟ್ ಒಂದು ನಮಗೆ ಕಂಡಿದ್ದು ಕೋಲ್ಕತ್ತಾ ವಿರುದ್ಧ RCB ನಲ್ಲಿ ಭುವನೇಶ್ವರ್ ಕುಮಾರ್ನ ಆಡಿಸಿಲ್ಲ. ಈ ಪಾಯಿಂಟ್ ಅನ್ನು ಇಟ್ಕೊಂಡು ಕೇಳ್ತೀನಿ, ನಾಳೆ ಎರಡು ಟೀಮ್ ಅಲ್ಲಿ ಏನಾದ್ರು ಚೇಂಜಸ್ ಆಗಬಹುದಾ? ನನ್ನ ಪ್ರಕಾರ ಅದೇ ಚೇಂಜಸ್, ಯಾಕಂದ್ರೆ ಈಗ ಗೆದ್ದಿರೋದ್ರಿಂದ ಈಗ ಈ ಪಿಚ್ ಕಂಡೀಷನ್ಸ್ ನೋಡಿ ಸ್ಪಿನ್ನರ್ಸ್ಗೆ ಆದ್ಯತೆ ಕೊಡ್ತಾರೆ. ಆದ್ರೆ ಭುವನೇಶ್ವರ್ ಕುಮಾರ್ ಅವರು ಆಡಿಸ್ತಾರ ಅಂತ ನೋಡ್ಬೇಕು, ಯಾಕಂದ್ರೆ ಅವರು ಲೆಜೆಂಡ್ ಅಂತಾನೆ ಹೇಳ್ಬೋದು. ಈಗ ಅವರು ಸ್ಪಿನ್ ಇದು ಫಾಸ್ಟ್ ಬೌಲಿಂಗ್ ಅಲ್ಲಿ, ಸೀಮ್ ಬೌಲಿಂಗ್ ಅಲ್ಲಿ, ಸೊ ಅವರು ಯಾಕೆ ಆಡ್ಲಿಲ್ಲ ಅನ್ನೋದೊಂದು ಒಂದು ತುಂಬಾ ದೊಡ್ಡ ಕ್ವಶನ್ ಇತ್ತು KKR ಯಾಕೆ ಆಡ್ಲಿಲ್ಲ ಅಂತ. ಈಗ ಅವ್ರು ಆಡಿದ್ರೆ ಒಂದೇ ಚೇಂಜ್ ಆದ್ರೆ ಆಗ್ಬೋದು, ಭುವನೇಶ್ವರ್ ಅವರು ಬರ್ಬೋದು. ಭುವನೇಶ್ವರ್ ಅವ್ರು ಬಿಟ್ರೆ ಈಗ ಯಾಕಂದ್ರೆ ಸ್ಪಿನ್ ಸೆಟಲ್ಡ್ ಇದೆ, ಕೃಣಾಲ್ ಪಾಂಡ್ಯ ಅವರಿದ್ದಾರೆ, ಸುಯೇಶ್ ಶರ್ಮಾ ಇದ್ದಾರೆ, ಲಿವಿಂಗ್ ಸ್ಟೋನ್ ಇದ್ದಾರೆ. ಸೊ ಚೆನ್ನೈ ಅವರು ಅವ್ರು ಗೆದ್ದಿರೋದ್ರಿಂದ ಅವರು ಟೀಮ್ ಕಾಂಬಿನೇಷನ್ ಚೇಂಜ್ ಮಾಡೋದು ಸಾಧ್ಯತೆಗಳು ತುಂಬಾ ಕಡಿಮೆ. ಸೊ ಅದರಿಂದ RCB ಒಂದೋ ಅಥವಾ ಎರಡು ಚೇಂಜ್ ಆಗ್ಬೋದು. ಇಲ್ಲಾಂದ್ರೆ ಏನಾದ್ರು ಇಂಜುರಿ ಕನ್ಸರ್ನ್ಸ್ ಏನಿಲ್ಲ ಇದುವರೆಗೂ. ಯಾರಾದ್ರೂ ಇಂಜೂರ್ ಆದ್ರೆ, ಇಲ್ಲಾಂದ್ರೆ ಬ್ಯಾಟಿಂಗ್ ಸ್ವಲ್ಪ ಇದು, ಯಾಕಂದ್ರೆ ದೇವದತ್ ಪಡಿಕಲ್ ಅವರು ನಂಬರ್ 3 ಆಡಿದ್ರು ಫಸ್ಟ್ ಮ್ಯಾಚ್ ಅಲ್ಲಿ. ಸೊ ಅವರು ಆದ್ರೆ ಇನ್ನು ಒಂದೇ ಮ್ಯಾಚ್ ನಾವು ಅಸೆಸ್ ಮಾಡಕ್ ಆಗಲ್ಲ, ಫೇಲ್ಯೂರ್ ಅಂತ ಹೇಳಕ್ ಆಗಲ್ಲ, ಇದು ಸೀಸನ್ ಓಪನಿಂಗ್ ಮ್ಯಾಚ್ ಅಲ್ಲ. ಸೊ ಅವ್ರನ್ನ ಮತ್ತೆ ಆಡಿಸ್ತಾರ ಇಲ್ಲ ಬೇರೆ ಯಾರಾದ್ರೂ ಬ್ಯಾಟರ್ ಆಡಿಸ್ತಾರ ಅಂತ ನೋಡ್ಬೇಕು. ಓಕೆ, ಅಪ್ರಾಮಿ ಅವರು ಹೇಳ್ತಾರೆ ಇದೊಂದು ಅದ್ಭುತ ಕಾಂಟೆಸ್ಟ್ ಆಗುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು RCB ಮ್ಯಾಚ್ ಚೆನ್ನೈನ ಚೆಪಾಕ್ ಸ್ಟೇಡಿಯಂ ಅಲ್ಲಿ ಈ ಮ್ಯಾಚ್ ನಡೀಲಿಕ್ಕಿದೆ. ಇದೊಂದು ಸೂಪರ್ ಆಗಿರೋ ಮ್ಯಾಚ್ ಆಗ್ಲಿ, ಫ್ಯಾನ್ಸಿಗೆ ಥ್ರಿಲ್ ಕೊಡ್ಲಿ ಅಂತಲೇ ಅಪ್ರಾಮಿ ಅವರು ಹೇಳ್ತಿದ್ದಾರೆ. ಕಾರ್ಯಕ್ರಮನ ಇವತ್ತು ಮುಗಿಸ್ತೇವೆ, ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಭೇಟಿ ಆಗ್ತೀವಿ. ಧನ್ಯವಾದಗಳು ಅಪ್ರಾಮಿ ಅವರೇ, ಥ್ಯಾಂಕ್ ಯು. ಧನ್ಯವಾದಗಳು ಸುಖೇಶ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.